ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ನಿನ್ನೆ ಸಚಿವ ಸಂಪುಟ ವಿಸ್ತರಣೆ ಆಗಿದೆ, ಆದರೆ ತಮಗೆ ಅವಕಾಶ ಸಿಕ್ಕಿಲ್ಲ ಅಂತ ಹಳೆಯ ಶಾಸಕರು, ಹಿರಿಯ ಶಾಸಕರು, ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ಶಾಸಕರು ತೀವ್ರ ಅಸಮಾಧಾನಗೊಂಡಿದ್ದಾರೆ. ಇವತ್ತು ಪ್ರತ್ಯೇಕವಾದಂಥ ಸಭೆ ಕೂಡ ನಿಗದಿಯಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಚಿಕ್ಕಬಳ್ಳಾಪುರ ಶಾಸಕರಾಗಿರುವಂಥ ಪ್ರದೀಪ್ ಈಶ್ವರ್ ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಪ್ರತ್ಯೇಕವಾಗಿ ಒಂದು ಸಭೆ ಮಾಡಬೇಕು ಅಂತೇಳಿ ಕೋಲಾರ ಚಿಕ್ಕಬಳ್ಳಾಪುರ ಶಾಸಕರು ಮುಂದಾಗಿದ್ದಾರೆ. ತಾವೇನಾದರೂ ಆ ಸಭೆಗೆ ಹೋಗ್ತಾ ಇದ್ದೀರಾ? ತಮಗೂ ಏನಾದರೂ ಬೇಸರ ಇದೆಯಾ? ಅಥವಾ ನಿನ್ನೆ ನಡೆದಂಥ ಸಂಪುಟ ವಿಸ್ತರಣೆಯ ನಿರ್ಧಾರದ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಸರ್, ಕಾಂಗ್ರೆಸ್ ಪಕ್ಷ ನನಗೆ ದೇವಾಲಯ ಇದ್ದಂಗೆ. ನನ್ನ AICC, ನನ್ನ KPCC ನನಗೆ ದೇವಸ್ಥಾನದಷ್ಟೇ ಶ್ರೇಷ್ಠ. ಅಲ್ಲಿರ್ತಕ್ಕಂಥ ನನ್ನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಹರಿಪ್ರಸಾದ್ ಸಾಹೇಬರು, ನನ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಎಲ್ಲರೂ ನನಗೆ ದೇವರಷ್ಟೇ ಶ್ರೇಷ್ಠ. ಪಕ್ಷ ಏನು ತೀರ್ಮಾನ ತಗೊಳುತ್ತೋ ಅದಕ್ಕೆ ಬದ್ಧವಾಗಿರೋದು. ನಾನೊಬ್ಬ ಸಾಮಾನ್ಯ ಕುಟುಂಬದಿಂದ ಬಂದ ಹುಡುಗ. ನನಗೆ ಪಾರ್ಟಿ B.Pharm ಕೊಡ್ತು, ನನ್ನನ್ನು MLA ಮಾಡ್ತು. ಇವತ್ತು ರಾಜ್ಯದಲ್ಲಿ ನಾನು ಇಷ್ಟರ ಮಟ್ಟಿಗೆ ಗುರುತಿಸ್ಕೊಂಡಿದ್ದೀನಿ ಅಂದರೆ ಕಾಂಗ್ರೆಸ್ ಪಕ್ಷ ಕಾರಣ. ಓಕೆ, ಆಸೆ ಸಹಜ, ಮಿನಿಸ್ಟರ್ ಆಗಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ, ನನಗೂ ಇತ್ತು. ಅದರ ಅರ್ಥ ಕೊಟ್ಟುಬಿಡಿ ಅಂತಲ್ಲ. ನನಗಿನ್ನೂ ಏಜ್ ನನ್ನ ಸೈಡ್ ಇದೆ, ಇನ್ನು 30-40 ವರ್ಷ ರಾಜಕಾರಣ ಮಾಡಬೇಕು. 28ಗೆ ಸಿಗುತ್ತೆ, ಇಲ್ಲ 33ಗೆ ಸಿಗುತ್ತೆ, ಇಲ್ಲ 38ಗೆ ಸಿಗುತ್ತೆ, ಇಲ್ಲ 43ಗೆ ಸಿಗುತ್ತೆ, ಇಲ್ಲ 48ಗೆ ಸಿಗಲಿ ಬಿಡಿ. ಪಕ್ಷಕ್ಕೆ ನಿಷ್ಠೆಯಿಂದ ಇರ್ತೀನಿ. ನಾನು ಪಕ್ಷಕ್ಕೆ ಲಾಯಲ್. ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ. ನಾನು KPCCಯಲ್ಲಿ ಕಸ ಗುಡ್ಸೋಕ್ಕೂ ರೆಡಿ. ನಾನು ಹರಿಪ್ರಸಾದ್ ಸಾಹೇಬ್ರಿಗೂ ಫೋನ್ ಮಾಡಿ ಹೇಳಿದ್ದೀನಿ, ಸರ್, ಐ ಆಮ್ ಲಾಯಲ್ ಟು ದ ಪಾರ್ಟಿ. ನಾನು ಪ್ರಿಯಾಂಕ್ ಸರ್ಗೂ ಫೋನ್ ಮಾಡಿ ಹೇಳಿದ್ದೀನಿ, ಐ ಆಮ್ ಲಾಯಲ್ ಟು ದ ಪಾರ್ಟಿ. ನನ್ನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಏನು ತೀರ್ಮಾನ ತೊಗೊತಾರೋ, ನನ್ನ ರಾಹುಲ್ ಗಾಂಧಿಯವ್ರು ಏನು ತೀರ್ಮಾನ ತೊಗೊತಾರೋ ಅದಕ್ಕೆ ನಿಷ್ಠೆಯಿಂದ ಇರ್ತೀನಿ. 28ಅಲ್ಲಿ ಮತ್ತೆ ನಾವು ಪವರ್ಗೆ ಬರಬೇಕು. 29ನಲ್ಲಿ ರಾಹುಲ್ ಗಾಂಧಿಯವರು ಈ ದೇಶದ ಪ್ರಧಾನಿ ಆಗಬೇಕು. ನಾನು ಸೇರಿದಂತೆ ಪ್ರತಿ ಜನ್ಜಿ ಹುಡುಗನ ಆಸೆ ಕನಸಿದು. ಸರ್, ಈಗ ಒಂದು ಕಡೆ ವೈಯಕ್ತಿಕವಾಗಿ ನಿಮಗೆ ಸಿಕ್ಕಿಲ್ಲ ಅನ್ನುವಂಥದ್ದು, ಅಥವಾ ನೀವು ಕಾಯ್ತೀರಿ ಪಕ್ಷ ನಿಷ್ಠೆ ಅನ್ನುವಂಥದ್ದು ಒಂದು ಕಡೆ, ಕೋಲಾರ ಚಿಕ್ಕಬಳ್ಳಾಪುರ ಭಾಗಕ್ಕೆ ಪ್ರಾತಿನಿಧ್ಯ ಸಿಗಬೇಕಿತ್ತು ಅನ್ನುವಂಥದ್ದು ಕೂಡ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ. ಸರ್, ಕೋಲಾರ ಬಗ್ಗೆ ನಾನು ಮಾತನಾಡಲ್ಲ, ಚಿಕ್ಕಬಳ್ಳಾಪುರದ ಬಗ್ಗೆ ಮಾತಾಡ್ತೀನಿ. ನನ್ನ ತಾಲೂಕಾದಂಥ ನನ್ನ ತಾಲೂಕನ್ನ ಜಿಲ್ಲೆ ಮಾಡಿದೆ. 3 ವರ್ಷಗಳ ಕಾಲ ನಮ್ಮ MC ಸುಧಾಕರ್ ಸಾಹೇಬ್ರು ಒಂದು ಅವಕಾಶ ಕೊಟ್ಟಿದೆ. ಉನ್ನತ ಶಿಕ್ಷಣ ಇಲಾಖೆ ಕೊಟ್ಟಿದ್ದರು, ನಮಗೆ ಫ್ಲವರ್ ಮಾರ್ಕೆಟ್ ಕೊಟ್ಟಿದ್ದಾರೆ, ನೀರಾವರಿ ಯೋಜನೆಗಳು ಕೊಟ್ಟಿದ್ದಾರೆ, ಮೆಡಿಕಲ್ ಕಾಲೇಜ್ ಕೊಟ್ಟಿದೆ. ಇಷ್ಟೆಲ್ಲ ಕೊಟ್ಟಾಗ ಬೇರೆ ಜಿಲ್ಲೆಗೂ ಅಕಾಮಿಡೇಟ್ ಮಾಡಬೇಕಲ್ಲ. ಈಗ ನಮಗೆ 3 ವರ್ಷ ಕೊಟ್ಟಿದ್ದಾರೆ, ಈ 2 ವರ್ಷ ಬೇರೆಯವ್ರಿಗೆ ಅಕಾಮಿಡೇಟ್ ಮಾಡ್ತಿದ್ದಾರೆ. ನನಗೆ ನಂಬಿಕೆ ಇದೆ 28ಅಲ್ಲಿ ನಾವು ಪವರ್ಗೆ ಬರ್ತೀವಿ. ನಮ್ಮ ಸುಬ್ಬಾರೆಡ್ಡಿ ಸಾಹೇಬ್ರಿಗೆ ಅವಕಾಶ ಆಗುತ್ತೆ. ನಾನು ನಮ್ಮ ಸುಬ್ಬಾರೆಡ್ಡಿ ಸಾಹೇಬರು ಅವ್ರ ಬೆಂಬಲಿಗರಿಗೆ ಅವರೇನೋ ಬಾಗೇಪಲ್ಲಿ ಕರೆ ಕೊಟ್ಟಿದ್ದಾರಂತೆ ಬಂದ್ಗೆ. ನಾನು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತನ, ದಯವಿಟ್ಟು ದುಡುಕಬೇಡಿ. ನಾವೆಲ್ಲ ಪಕ್ಷನಿಷ್ಠೆಯಿಂದ ಇರಬೇಕು. 28ಅಲ್ಲಿ ನಾನು ಹೇಳ್ತಾ ಇದ್ದೀನಿ, 28ಅಲ್ಲಿ ನಾವು ಅಧಿಕಾರಕ್ಕೆ ಮತ್ತೆ ಬರ್ತೀವಿ. ನಮ್ಮ ಸೀನಿಯರ್ ಯಾರಿದ್ದಾರೆ ಈಗ ಡಿಸ್ಟಿಕಲ್ಲಿ, ಆಲ್ರೆಡಿ MC ಸುಧಾಕರ್ ಸಾಹೇಬರು ಒಂದು ಸಲ ಮಿನಿಸ್ಟರ್ ಆಗಿದ್ದಾರೆ. 28ಅಲ್ಲಿ ಸುಬ್ಬಾರೆಡ್ಡಿ ಸಾಹೇಬ್ರಿಗೆ ಕೊಡಿಸ್ತೀವಿ. ನಾನು ಅವ್ರಿಗೆ ಬೆಂಬಲ ಕೊಡ್ತೀನಿ, ಸೀನಿಯರ್ ಕೊಡಲಿ, ಅದಾದಮೇಲೆ ನಾವು ಕ್ಲೈಮ್ ಮಾಡ್ತೀವಿ. ದಯವಿಟ್ಟು ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಕ್ಕಿದೆ. ಈಗ ಸುಬ್ಬಾರೆಡ್ಡಿ ಸಾಹೇಬರು 3 ಸಲ ಗೆದ್ದಿದ್ದಾರೆ, 6 ಸಲ ಗೆದ್ದಿರೋರು ಇದ್ದಾರಲ್ಲ, 8 ಸಲ ಗೆದ್ದಿರೋರು ಇದ್ದಾರಲ್ಲ, 9 ಸಲ ಗೆದ್ದಿರೋರು ಇದ್ದಾರಲ್ಲ. ನಾವು ಅವ್ರನ್ನೂ ಅರ್ಥ ಮಾಡ್ಕೋಬೇಕಲ್ಲ. ನನಗೆ ನಂಬಿಕೆ ಇದೆ ನಮ್ಮ ಸುಬ್ಬಾರೆಡ್ಡಿ ಸಾಹೇಬರು ಖಂಡಿತವಾಗ ಆ ಬಂದನ್ನ ಅವ್ರ ಬೆಂಬಲಿಗರು ವಾಪಸ್ ತಗೊತಾರೆ. ಮುಂದಿನ 28ಅಲ್ಲಿ ಅವ್ರು ಕ್ಲೈಮ್ ಮಾಡ್ತಾರೆ. ಅವ್ರಿಗಾಗುತ್ತೆ ಅನ್ನೋ ನಂಬಿಕೆ ನನಗೂ ಇದೆ ಸರ್. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.